ಟೈಮ್ ಎಷ್ಟೊತ್ತು ಫಿಕ್ಸ್ ಮಾಡಿದ್ಯಾ? ಬೆಳಿಗ್ಗೆ 8 ಗಂಟೆಗಣ. ರಾಜ ರಾಜಾಧಿರಾಜ ರಾಜ ವಿಕ್ರಮಾರ್ಕ ಮುನಿರೆಡ್ಡಿ ಪಾಳ್ಯದಲ್ಲಿ ಮುನಿಯಪ್ಪನ ಕೈ ಎತ್ತಿದ, ಕನಕರ ಪಾಳ್ಯದಲ್ಲಿ ಕೃಷ್ಣನ ಕಾಲ್ ಕತ್ತರಿಸಿದ, ಶ್ರೀರಾಮ್ಪುರದಲ್ಲಿ ಶ್ರೀರಪ್ಪನ ತಲೆ ಎತ್ತಿದಂತಹ ಚಪ್ಪಡಿ ಕಲ್ ಚಪ್ಪಡಿಗೆ ಪರಾಗ್ ಗೋಪುರ. ಜಾಸ್ತಿ ಡೌನ್ ಮಾಡಬೇಡ. ಸಲ್ಯೂಟ್ ಫಾರ್ ಯು ಆಫೀಸರ್. ಅದುಮ್ಕೊಳ್ಳಿ. ನಿಮ್ಗೆ ಹೇಳ್ತಾ ಇರೋದು ಒಂಚೂರು ಮುಚ್ಕೊಳ್ಳಿ. ನೀನೇನು ಒಳ್ಳೆ ಗರಡ್ ಗಂಬತ್ತರ ನಿಂತ್ಕೊಂಡಿದ್ಯಾ? ಆರ್ಗ್ಯುಮೆಂಟ್ ಶುರು ಹಚ್ಕೋ. ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನಲ್ಲದೆ ಬೇರೇನೂ ಹೇಳುವುದಿಲ್ಲ. ಸತ್ಯವನ್ನೇ ಹೇಳುತ್ತೇನೆ, ಸತ್ಯವನ್ನಲ್ಲದೆ ಬೇರೇನೂ ಹೇಳುವುದಿಲ್ಲ. ಅಪ್ಪಿತಪ್ಪಿ ಮುಂದಿನ ಜನ್ಮದಲ್ಲಿ ಹುಟ್ಟಿದ್ರೆ ಪ್ರಾಣ ಹೋದ್ರು ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರೋದಿಲ್ಲ. ಪ್ರಾಣ ಹೋದ್ರು ನಮ್ ತಾಯಾಳಿಗೂ ಪೊಲೀಸ್ ಡಿಪಾರ್ಟ್ಮೆಂಟ್ ಸೇರೋದಿಲ್ಲ. ಮೈ ಬಾಸ್, ನವೆಂಬರ್ 22ನೇ ತಾರೀಕು ರಾಜ್ಯೋತ್ಸವ ದಿನ ಮಧ್ಯಾಹ್ನ 12 ಗಂಟೆಗೆ ನಿಮ್ಮನ್ನು ಎಬ್ಬಿಸಿ ಅರೆಸ್ಟ್ ಮಾಡಿದ್ದು ಮೊದಲನೇ ತಪ್ಪು. ಅರೆಸ್ಟ್ ಮಾಡಿ ನಡು ರೋಡ್ ನಲ್ಲಿ ಹುಚ್ಚುನಾಯಿ ತರ ಜನಗಳ ಮುಂದೆ ನಿಮ್ಮನ್ನು ಹೊಡ್ಕೊಂಡು ಹೋಗಿ ನಿಮ್ಮ ಇಮೇಜ್ ಸ್ಪಾಯಿಲ್ ಮಾಡಿದ್ದು 2ನೇ ತಪ್ಪು. ನಿಮ್ಮನ್ನು ಹೊಡೆದಿದ್ದು ಅಲ್ಲದೆ ಪೊಲೀಸ್ ಸ್ಟೇಷನ್ ಏನು ಅಂತ ಗೊತ್ತಿಲ್ಲದೆ ಇರೋ ನಿಮ್ಗೆ ಸೆಲ್ ಒಳಗಡೆ ಹಾಕಿ ಟಾರ್ಚರ್ ಮಾಡಿದ್ದು 3ನೇ ತಪ್ಪು. ಈ ರೀತಿ ನಿಮ್ಮನ್ನ ಸನ್ಮಾನ ಮಾಡಿದ ಇಂತಹ ಪೀಸ್ ಮಾಡಬೇಕು ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ ಅಂತ ತಿಳ್ಕೋಬೇಡಿ, ಆರ್ಡರ್ ಮಾಡ್ತಾ ಇದ್ದೀನಿ. ನಮ್ಮ ಸೆಕ್ಷನ್ ಕ್ರಿಮಿನಲ್ 420 ಪ್ರಕಾರ ಇವನ್ನ ಕೈ ಮಾತ್ರ ಪೀಸ್ ಮಾಡಬೇಕು ಅಂತಿದೆ. ಬಟ್ ನಮ್ಮ ಫ್ರೆಂಡ್ಸ್ ಎಲ್ಲ ಅರ್ಲಿ ಮಾರ್ನಿಂಗ್ ಪಾರ್ಟಿ ಇಟ್ಕೊಂಡಿರೋದ್ರಿಂದ ನಮಗಷ್ಟು ಟೈಮ್ ಇಲ್ಲ. ಆದ್ರಿಂದ ಇವನು ನಿಂತ ಜಾಗದಲ್ಲೇ ಮರಣದಂಡನೆನ ವಿಧಿಸ್ತಾ ಇದ್ದೀನಿ. ಆದ್ರೂ ಮರಣದಂಡನೆ ವಿಧಿಸಿದ ಈ ಕೈದಿಗೆ ಮೆಡಿಕಲ್ ಚೆಕಪ್ ಆಗ್ಲೇಬೇಕು. ಸೈಲೆನ್ಸ್ ಕೂಗಾಡ್ಬೇಡಿ, ಡಾಕ್ಟರ್ ಬರ್ತಾ ಇದ್ದಾರೆ ಸರ್. ಇವನಿಗೆ ಏಡ್ಸ್ ಅಂತೂ ಇಲ್ಲ. ಆಲ್ಕೋಹಾಲ್ ಕಂಟೆಂಟ್ ಜಾಸ್ತಿ ಇರೋದ್ರಿಂದ ಕೋಡಿಸ್ರಮ್ ಸ್ಮೆಲ್ಲು ಬರ್ತಾ ಇದೆ. ನನ್ನ ರಿಪೋರ್ಟ್ ನಾನು ಕೊಟ್ಟಿದ್ದೀನಿ. ಇನ್ನು ಮುಂದೆ ನೀವುಂಟು ಇವನುಂಟು, ಹೆಂಗನ ಹೊಡ್ಸ್ಕೊಳ್ಳಿ. ನನ್ ಕೊಲೆ ಆಟ ಏನ್ ಗೊತ್ತಾ? ನೀ ನನ್ನ ಕಣ್ಣಲ್ಲಿ ಕಣ್ಣಿಟ್ಟು ಹಾಗೆ ನೋಡ್ತಾ ಇರ್ಬೇಕು. ನನ್ನ ಪ್ರತಿಬಿಂಬ ನಿನ್ಗೆ ಅಲ್ಲೂ ನೆಮ್ಮದಿ ಆಗಿರಕ್ ಬಿಡಬಾರ್ದು. ಹ್ಯಾಪಿ ಜರ್ನಿ, ಬೇಗ ಹೋಗ್ಬಿಡು.